ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳ್ಳುಳ್ಳಿಯಿಂದ ಒಂದು ರೈಸ್ ಮಾಡೋದು ತೋರಿಸ್ತೀನಿ. ಇದಕ್ಕೆ ಮೊದಲಿಗೆ ನಾವು ಬೆಳ್ಳುಳ್ಳಿನ ಈ ಕುಟಾಣಿಗೆ ಹಾಕಿ ಅದ್ರ ಜೊತೆ ಉಪ್ಪು ಹಾಕಿ ಇದನ್ನ ಕುಟ್ಬೇಕು. ಹೀಗೆ ಇದು ಯಾಕೆ ಹೀಗೆ ಮಾಡುದಂದ್ರೆ, ನಾವು ಇದು ರೈಸ್ ನಾವು ಮಾಡಿಟ್ಕೊಂಡ್ರೆ ಇದು ಮಾಡಿಡುದು ತುಂಬಾ ಹೊತ್ತಾಗುದಿಲ್ಲ. ಇದೇನು ಒಗ್ಗರಣೆ ಹಾಕೋದು, ಆವಾಗ ಬೆಳ್ಳುಳ್ಳಿ ಉಪ್ಪು ಹೀರಲು ತುಂಬಾ ಹೊತ್ತು ಬೇಕಾಗ್ತದೆ. ಅದಕ್ಕೆ ನಾವೀಗ ಇದನ್ನ ಹೀಗೆ ಕುಟ್ಟಿ ಇಟ್ಕೊಂಡ್ರೆ ಈ ಬೆಳ್ಳುಳ್ಳಿ ಇದ್ರೊಟ್ಟಿಗೆ ಸೇರಿ ಉಪ್ಪು ಎಲ್ಲ ಹೀರ್ಕೊಳ್ತದೆ. ಆವಾಗ ಅನ್ನದ ಜೊತೆ ನಾವು ಸೇರಿಸುವಾಗ ಉಪ್ಪು ಎಲ್ಲದಕ್ಕೂ ಸೇರಿ ಬರ್ತದೆ. ಅದಕ್ಕೆ ನಾವು ಬೆಳ್ಳುಳ್ಳಿಯನ್ನ ಹೀಗೆ ಕುಟ್ಟಿ ಆಮೇಲೆ ಅದನ್ನ ಒಗ್ಗರಣೆಗೆ ಸೇರಿಸೋದು. ನಾವು ಇದು ಇಷ್ಟ ಆದ್ರೆ ಸಾಕು. ಅದು ಬೌಲಿಗೆ ಹಾಕೋಣ. ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು, ಇದು ತುಪ್ಪದಲ್ಲೇ ಮಾಡಬೇಕು. ಇದು ಯಾಕೆ ತುಪ್ಪದಲ್ಲಿ ಮಾಡ್ಬೇಕಂದ್ರೆ, ಯಾವಾಗ ನಮಗೆ ಹುಷಾರಿರೋದಿಲ್ಲ ಆ ಸಮಯದಲ್ಲಿ ಜ್ವರ ಆಗ ಬರುವಾಗ ನಮಗೆ ಬಾಯಿ ರುಚಿ ಇರೋದಿಲ್ಲ, ಆ ಸಮಯದಲ್ಲಿ ನಾವು ಇದನ್ನ ಅನ್ನ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಅದರಿಂದ ಇದನ್ನು ತುಪ್ಪದಲ್ಲಿ ಮಾಡ್ತಾ ಇದ್ದೇವೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ತುಪ್ಪದಲ್ಲಿ ಹುರಿಬೇಕು ಬೆಳ್ಳುಳ್ಳಿನ. ನಾವು ಆಮೇಲೆ ಉಪ್ಪು ಸೇರಿಸಿದ್ರೆ ಇದಕ್ಕೆ ಉಪ್ಪು ಸರಿಯಾಗುದಿಲ್ಲ. ಅದು ಬೆಳ್ಳುಳ್ಳಿ ಒಟ್ಟಿಗೆ ನಾವು ಗುದ್ದಿ ಹಾಕೋದ್ರಿಂದ ಎಲ್ಲ ಅನ್ನಕ್ಕೂ ಸೇರ್ತದೆ ಅದು. ಇದನ್ನ ನಾವು ಸ್ವಲ್ಪ ಕೆಂಪಗೆ ಆಗುವವರೆಗೆ ಹುರಿಬೇಕು ಇದನ್ನ ತುಪ್ಪದಲ್ಲಿ. ಆಮೇಲೆ ಅದಕ್ಕೆ ಮಸಾಲೆ ಸೇರಿಸೋದು. ಇದು ತುಂಬಾನೇ ಸುಲಭ ಇದೆ. ಇದು ಬೇಗ ಆಗುವ ಒಂದು ರೈಸ್ ಐಟಮು. ನೋಡಿ, ಇದು ಈಗ ಕೆಂಪಾಗ್ತಾ ಬಂದಿದೆ. ಈಗ ಇದಕ್ಕೆ ಗ್ಯಾಸ್ ಅನ್ನು ಸಿಮ್ ಮಾಡಿಟ್ಕೊಂಡು ನೀವು ಇದು ಕಾಳುಮೆಣಸನ್ನು ನಾನು ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನ ಹಾಕ್ಬೇಕು. ಇದಕ್ಕೆ ಒಂದು 2 ಚಮಚ ಆಗುವಷ್ಟು. ಇದು ಜೀರಿಗೆ ಸಹ ಹಾಗೆ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕಬೇಕು. ಆಮೇಲೆ ಕರಿಬೇವು, ಆಮೇಲೆ ಇದನ್ನ ಹುರಿಬೇಕು. ಇಷ್ಟೇ. ಈಗ ನಾವು ಬೇಯಿಸಿ ಇಟ್ಕೊಂಡ ಅನ್ನನ ಇದಕ್ಕೆ ಸೇರಿಸ್ಬೇಕು. ಈಗ ಗ್ಯಾಸ್ ಆಫ್ ಮಾಡಿ, ಅದು ಅದರ ಬಿಸಿಗೆ ಅದು ಅಲ್ಲಿಯೇ ಹುರಿತದೆ. ಈಗ ಅನ್ನವನ್ನು ಸೇರಿಸೋಣ. ಇದಕ್ಕೆ ಅಳತೆ ಹೇಗೆ ಹೇಳಿದ್ರೆ, ಒಂದು 150 ಗ್ರಾಮ್ ನೀವು ಬೆಳ್ಳುಳ್ಳಿ ತಗೊಂಡಿದ್ರೆ 30 ಗ್ರಾಮು ಇದು ಕಾಳುಮೆಣಸು, 30 ಗ್ರಾಮು ಜೀರಿಗೆ, ಇದನ್ನು ಹಾಕಿ ಇದಕ್ಕೆ ಹಾಕೋದು. ಮತ್ತೆ ಅನ್ನ ನಾವು ನೋಡ್ಕೊಂಡೆ ಇದಕ್ಕೆ ಸೇರಿಸ್ಕೊಳ್ಬೇಕು. ಅನ್ನದ ಅಳತೆ ಹೇಳಕ್ಕಾಗಲ್ಲ. ಇಷ್ಟೇ. ಇದು ಈಗ ಆಯ್ತು.
ಇದಕ್ಕೆ ಒಂದು ಬೌಲಿಗೆ ಹಾಕೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.